ಇನ್ನು ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ. ಎಚ್.ಡಿ.ಕೆ ಕೆಸರು ಕರಾಳ ದಿನಗಳು ಹೇಳಿಕೆಗೆ ಚಲುವರಾಯಸ್ವಾಮಿ ಅವರು ಟಾಂಗ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಬಾಯಿ ಹಿಡಿತ ಇದೆಯೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಬಾಲಿಶ ಚೀಫ್ ರಾಜಕೀಯಕ್ಕೆ ಉತ್ತರವನ್ನು ನಾನು ಕೊಡಲ್ಲ. ನಾನು ಜೆಡಿಎಸ್ ಅನ್ನ ಬಿಡುವಾಗ ಹೇಗೆಲ್ಲ ಇವರು ಅಂಗಲಾಚಿದ್ರು. ನಾವು ಚಿಲ್ಲರೆ ರಾಜಕಾರಣ ಮಾಡಲ್ಲ, ನಮಗೂ ಕೂಡ ಸಂಸ್ಕಾರ ಇದೆ. ಬೇಕಾದ್ರೆ ಬಹಿರಂಗ ಚರ್ಚೆಗೆ ಬರಲಿ, ಟೈಮನ್ನ ಫಿಕ್ಸ್ ಮಾಡಲಿ ಅಂತ ಸವಾಲ್ ಹಾಕಿದ್ದಾರೆ. ನಾವು ಕೆಸರೆರಚಿದ್ವೋ ಅವರು ಕೊಚ್ಚೇನೋ, ಚರ್ಚೆ ಆಗ್ಲಿ ಅಂತ ಹೇಳಿ ಕುಮಾರಸ್ವಾಮಿ ಅವರಿಗೆ ಚಲುವರಾಯಸ್ವಾಮಿ ಅವರು ಪಂಥಾಹ್ವಾನವನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ನಿನ್ನೆ ಮೈಸೂರಿನಲ್ಲಿ ಕೊಟ್ಟಂತ ಹೇಳಿಕೆಗೆ ಪ್ರತಿಕ್ರಿಯೆಗೆ ಮಾತಾಡಲಿಕ್ಕೆ ನನ್ನ ಜೊತೆ ಸಚಿವರಾಗಿರ್ತಕ್ಕಂಥ ಚಲುವರಾಯಸ್ವಾಮಿ ಅವರು ಇದ್ದಾರೆ. ಚಲುವರಾಯಸ್ವಾಮಿ ಅವರೇ, ನೀವು ಆ ಕರಾಳ ದಿನಗಳ ಭಾಗವಾಗಿದ್ರಲ್ಲ, ನಿಮಗೂ ಅದೇ ಕರಾಳ ಅನುಭವ ಆಗಿತ್ತಾ ಅಥವಾ ನಿಮಗೆ ಖುಷಿ ಇತ್ತಾ ಅವತ್ತು? ನಾನು ಇದ್ರ ಬಗ್ಗೆ ರಿಯಾಕ್ಟ್ ಮಾಡಬಾರ್ದು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೆ. ಆದರೆ ನೀವು ನನಗೆ ಆತ್ಮೀಯ ಸ್ನೇಹಿತರುಗಳು ಅನೇಕ ವಿಚಾರದಲ್ಲಿ ನಿಮ್ಮನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದೀವಿ. ಇವತ್ತು ನಾನು ಮನೆ ಹತ್ರ ಬಂದಾಗ ರಿಯಾಕ್ಟ್ ಮಾಡ್ದಲೇ ಇರೋದು ಸೂಕ್ತ ಅಲ್ಲ ಅಂತ ಮಾಡ್ತಾಯಿದ್ದೀನಿ. ನಾನು ಇಂಥ ಪಾಲಿಸ್ ಹೇಳಿಕೆಗಳಿಗೆ, ರಾಜಕಾರಣದ ಕೆಸರೆಚ್ಚಾಡುವಂಥದ್ದು ಮತ್ತು ಚೀಪ್ ಪಾಪ್ಯುಲಾರಿಟಿಗೆ ಫಸ್ಟ್ ಆಫ್ ಆಲ್ ಉತ್ತರ ಕೊಡ್ತಕ್ಕಂಥದ್ದು ನನ್ನ ಯಾವತ್ತೂ ಮಾಡ್ಕೊಂಬಂದಿಲ್ಲ, ಮಾಡಲ್ಲ. ಕುಮಾರಸ್ವಾಮಿಯವರು ಅಸೆಂಬ್ಲಿನಲ್ಲಿ ಒಂದು ದಿವಸ ಹೇಳಿದ್ದೆ, ಯಾವುದೋ ಕಂಡಕ್ಟ್ ವಿಚಾರದಲ್ಲಿ ಅವರು ಚರ್ಚೆ ಬಂದಾಗ ಸಾಕಷ್ಟು ವಿಚಾರ ಅವತ್ತು ಚರ್ಚೆ ಮಾಡಿದ್ದೆ. ಅದಾದಮೇಲೆ ನಾನು ಅವ್ರಿಗೆ ಹೇಳಿದ್ದೆ, ಒಂದು ದಿವಸ ಅಸೆಂಬ್ಲಿನಲ್ಲಿ ಫಿಕ್ಸ್ ಮಾಡೋಣ, ನೀವು ಏನು ಬೇಕೋ ಹೇಳಿ, ನಾವು ಏನು ಬೇಕೋ ಹೇಳೋಣ, ಜನಕ್ಕೆ ಸತ್ಯ ಗೊತ್ತಾಗಲಿ ಅಂತ ಹೇಳಿದ್ದೆ ನಾನು. ಈಗ ರೈಟೋ ರಾಂಗೋ ಅವರು ಅಸೆಂಬ್ಲಿಯಿಂದ ಲೋಕಸಭೆಗೆ ಹೋಗಿದ್ದಾರೆ. ಬಹುಶಃ ಈ 5 ವರ್ಷದಲ್ಲಿ ಅವರು ಅಸೆಂಬ್ಲಿನಲ್ಲಿ ಚರ್ಚೆ ಮಾಡೋ ಅವಕಾಶ ಅವರಿಗೆ ನಮಗೆ ಎದುರುಗಡೆ ಆಗ್ತಕ್ಕಂಥದ್ದು ಅವಕಾಶ ಇಲ್ಲ. ಈಗ ನಾನು ಪಬ್ಲಿಕ್ನಲ್ಲಿ ಹೇಳ್ತಕ್ಕಂಥದ್ಕಿಂತ ನಾನು ಅಸೆಂಬ್ಲಿ ಒಳಗೆ ಹೇಳಿದ್ರೆ ರೆಕಾರ್ಡ್ಗೆ ಹೋಗುತ್ತೆ, ಸತ್ಯನ 4 ದಿವಸ ಮುಂದಿನ ಪೀಳಿಗೆಯೂ ಸಹ ಚರ್ಚೆ ಮಾಡ್ತಾರೇನೋ ದೃಷ್ಟಿಯಿಂದ ನಾನು ಹೇಳಿದ್ದೆ. ಈಗ ಅವ್ರಿಗೆ ಬ್ಯಾಕ್ಗ್ರೌಂಡ್ ಇದೆ. ಅವ್ರ ತಂದೆ ವಿರೋಧ ಪಕ್ಷ ನಾಯಕರಾಗಿ, ಸಚಿವರಾಗಿ, ಮುಖ್ಯಮಂತ್ರಿಯಾಗಿ, ಪ್ರಧಾನಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಇವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದವರು. ಅವ್ರಿಗೆ ಬಾಯಿ ಇಡ್ತಾ ಇದೆಯೋ ಇಲ್ಲವೋ, ಅವ್ರು ಏನು ಮಾತಾಡ್ತಾರೋ ಅವ್ರಿಗೆ ಅವ್ರ ವಿಚಾರ ಕಂಟ್ರೋಲ್ ಇದೆಯೋ ಅಲ್ಲವೋ ಗೊತ್ತಿಲ್ಲ. ನನಗಂತೂ ನಾನು ಮಾತನಾಡೋದು ನನ್ನ ಕಂಟ್ರೋಲ್ ಇದೆ. ನನಗೆ ನನ್ನ ಜಿಲ್ಲೆ ಜನ ಸೋಲ್ಸಿರ್ಬೋದು, ಆದರೆ 4 ಸಲ ಶಾಸಕರು ಮಾಡಿದ್ದಾರೆ, 1 ಸಲ MP ಮಾಡಿದ್ದಾರೆ, ಮಂತ್ರಿ ಆಗಿದ್ದೀನಿ, ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದೀನಿ. ನನ್ನದೇ ಆದಂಥ ನನ್ನ ಜಿಲ್ಲೆ ಜನಕ್ಕೆ, ನನ್ನ ಕ್ಷೇತ್ರ ಜನಕ್ಕೆ ನಾನು ಅಕೌಂಟಬಿಲಿಟಿ ಇದ್ದೀನಿ. ನಾನು ಬಾಯಿಗೆ ಬಂದಂಗೆ ಮಾತಾಡಿ ಜನರ ಹತ್ರ ಕೆಲವರು ಹೇಳ್ತಾರೆ ಹಿರಿಯೋರು, ಏನು ಮಾತಾಡ್ತೀವಿ ನಮ್ಮ ನಾಲಿಗೆ ಫಸ್ಟ್ ಕೆಡುತ್ತಂತೆ, ಫಸ್ಟು ನನ್ನ ನಾಲಿಗೆ ಹಾಳಾಗುತ್ತಂತೆ, ಆಮೇಲೆ ಬೇರೆಯವ್ರಿಗೆ ಎಫೆಕ್ಟ್ ಆಗೋದು. ಇನ್ನೊಂದಷ್ಟೇ ಜನ ಹಿರಿಯೋರು ಹೇಳ್ತಾರೆ, ನಾವು ಯಾರನ್ನಾರ ಲಘುವಾಗಿ ಮಾತಾಡಿದ್ರೆ ಅವ್ರಿಗಿಂತ ಡ್ಯಾಮೇಜ್ ನಮ್ಗೆ ಆಗುತ್ತೆ ಅಂತಾರೆ. ನೀವು ಕೊಚ್ಚೆ ಎಣಿಸಿದ್ರಂತ, ನೀವು ಕೊಚ್ಚೆ ಆಗಿದ್ರ? ಅದಕ್ಕೆ ಹೇಳ್ತೀನಿ. ಇದನ್ನೆಲ್ಲ ಚರ್ಚೆ ಮಾಡಬೇಕು ಅಂದರೆ ಅವರು ಅಸೆಂಬ್ಲಿ ಇದ್ದಾಗ ಎಲ್ಲೆಲ್ಲಿ ಹೋಗಿದ್ರು, ಯಾರ್ಯಾರು ಕ್ವಶನ್ ಮಾಡಿದರು, ಅವ್ರ ಜೀವನ ಏನು, ನಮ್ಮ ಜೊತೆಲಿ ಹೆಂಗೆ ನಡ್ಕೊಂಡ್ರು, ಕೊನೆ ನಾನು ಹೋಗ್ಬೇಕಾದ್ರೆ ಗೋಲ್ಡ್ ಪಿಂಚ್ಗೆ ಯಾವಾಗ ಬಂದಿದ್ದರು, ಅವ್ರಿಗೆ ನಾವು ಏನು ಹೇಳಿ ಕಳಿಸ್ತೋ. ಅವ್ರು ನನ್ನ ಹತ್ರ ಪಕ್ಷ ಬಿಡಬೇಡಿ ಅಂತೇಳಿ ನಾನು, ಜಮೀರು, ಬಾಲು, ಪುಟ್ಟಣ್ಣ ಹತ್ರ ಏನು ಅಂಗಲಾಚಿದ್ರು, ಇವೆಲ್ಲನೂ ಚರ್ಚೆ ಮಾಡೋಕ್ಕೆ ಭಾಳ ಟೈಮ್ ಬೇಕಾಗುತ್ತೆ. ಯಾವುದೋ ನಿಂತ್ಕೊಂಡು ನಾವು ಯಾವುದೋ ಒಂದು ಟಿಕ್ ಟಾಕ್ನಲ್ಲಿ ಉತ್ತರ ಕೊಡೋಕ್ಕಾಗಲ್ಲ. ಅದನ್ನೆಲ್ಲ ಕೊಡ್ತಕ್ಕಂಥದ್ದು ನನಗೆ ವೈಯಕ್ತಿಕವಾಗಿ ಯಾವತ್ತೂ ಈಗ ದೇವೇಗೌಡರಿಗೆ ಇತಿಹಾಸ ಇದೆ, ಸಿದ್ದರಾಮಯ್ಯನವ್ರಿಗಿದೆ, ಅದರಿಂದ ಹಿಂದೆ 100 ಜನಕ್ಕಿದೆ, ಸಿದ್ದರಾಮಯ್ಯನವ್ರಿಗಿದೆ, ಯಡಿಯೂರಪ್ಪನವ್ರಿಗಿದೆ. ಬಟ್ ನಮ್ಗೆ ಇತಿಹಾಸ ಇಲ್ಲ. ಯಾಕೆ ಅಂತಂದರೆ ಅವರು ಎತ್ತರಕ್ಕೆ ಬೆಳೆದವ್ರೆ. ಅವ್ರು ಏನಾರು ಹೇಳಿದ್ರೆ ಜನ ಹೌದಲ್ವಾ ಅಂತಾರೆ. ನಾನು ಅವ್ರಿಗಿಂತ ಜಾಸ್ತಿ ಜನಕ್ಕೆ ಸಹಾಯ ಮಾಡಿದ್ದೀವಿ. ನಾನು ಹೇಳಿದ್ರೆ ಅದು ಇತಿಹಾಸಕ್ಕೆ ಹೋಗಲ್ಲ. ನಾನು ಭಾಳ ಜನಕ್ಕೆ ನಮ್ಮ ಕೈನಲ್ಲಿ ಆ ಸಂದರ್ಭದಲ್ಲಿ ಹೋರಾಟ ಮಾಡಿ ಇವ್ರನ್ನ ಮುಖ್ಯಮಂತ್ರಿ ಮಾಡೋ. ಇದು ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರ ಮಾತು. ಎಚ್.ಡಿ. ಕುಮಾರಸ್ವಾಮಿ ಅವರು ಏನು ಆರೋಪ ಮಾಡಿದ್ರು 4 ಸ್ನೇಹಿತರ ಮೇಲೆ, ಅದಕ್ಕೆ ರಿಯಾಕ್ಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ, ತಿರುಗೇಟನ್ನು ಕೊಡುವಂತಹ ಕೆಲಸ ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಪಂಥಾಹ್ವಾನವನ್ನು ಕೂಡ ಕೊಟ್ಟಿದ್ದಾರೆ. ಬಹಿರಂಗ ಚರ್ಚೆಗೆ ನಾನು ಸಿದ್ಧ, ಅವರು ಕೂಡ ಬರಲಿ, ಓಪನ್ ಡಿಬೇಟ್ ಮಾಡೋಣ ಅನ್ನುವಂತಹ ಅರ್ಥದಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ಮಾತನಾಡಿರುವಂಥದ್ದು.